ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕುಲ್ಫಿ ಮನೆಯಲ್ಲೇ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ತುಂಬ ಸಿಂಪಲ್ಲು, ಟೇಸ್ಟ್ ಮಾತ್ರ ವಾವ್ ಅನ್ನೋಂಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಇದನ್ನು ಒಂದ್ಸಲ ಮಾಡಿದ್ರೆ ಯಾವಾಗಲೂ ಮಕ್ಕಳೇ ಮಾಡ್ಕೊಂಡು ತಿಂತಾರೆ, ಅಷ್ಟು ಈಸಿಯಾಗಿ ತೋರಿಸ್ಕೊಡ್ತೀನಿ ನಾನು. ಬನ್ನಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. ಫಸ್ಟು ಮಿಲ್ಕ್ ಬ್ರೆಡ್ನ ನಾನು 2 ಸ್ಲೈಸ್ ತೊಗೊಂಡು ಅದಕ್ಕೆ ಎಡ್ಜಸ್ನೆಲ್ಲ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಅದೇ ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಈ ಮಿಲ್ಕ್ ಬ್ರೆಡ್ ಇದೆಯಲ್ಲ, ಇವಾಗ ಇದನ್ನು ಒಂದು ಬೌಲಿಗೆ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸುಗಳು ಮಾಡಿ ಈ ಥರ ಬೌಲಿಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿರೋಂಥ ಹಾಲನ್ನು 1/4 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಈ ಥರ ಸ್ವಲ್ಪ ಬೆಚ್ಚಗಿರೋದ್ರಿಂದ ಹಾಲು ಬ್ರೆಡ್ಡು ಚೆನ್ನಾಗಿ ನೆನೆಯುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ಬ್ರೆಡ್ ಹಾಕ್ಬಿಟ್ಟು ಒಂದು 2 ರಿಂದ 3 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಇವಾಗ ಮಿಕ್ಸಿ ಜಾರ್ಗೆ ನೆನೆಸಿರೋ ಅಂಥ ಹಾಲು ಮತ್ತು ಬ್ರೆಡ್ಡನ್ನು ಹಾಕ್ಕೋಬೇಕು. ಈಗ ಇದಕ್ಕೆ 1 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. ಇದು ಫ್ರೆಶ್ ಕ್ರೀಮು. ನಾನು ಇದು ಹಾಲಲ್ಲಿ ಕೆನೆ ಬರುತ್ತಲ್ಲ, ಆ ಕೆನೆನ ತೆಗೆದು ನಾನು ಒಂದು 2 ದಿನದಿಂದ ಈ ಥರ ಶೇಖರಿಸಿಟ್ಕೊಂಡಿದ್ದೆ. ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಮೊಸರು ಕೆನೆ ಅಲ್ಲ, ಹಾಲಿನ ಕೆನೆ ಹಾಕ್ಕೋಬೇಕು. ಈಗ ಇದಕ್ಕೆ ನಾನು 1 ಟೀ ಸ್ಪೂನು ಕೇಸರಿನ ನೆನೆಸ್ಬಿಟ್ಟು ಹಾಲಲ್ಲಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ಬಿಸಿ ಹಾಲಲ್ಲಿ ನೆನೆಸಿದ್ದೆ. ಈಗ ಇದಕ್ಕೆ ಏಲಕ್ಕಿ ಪೌಡರು 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಅರೋಮೆಟಿಕ್ಕಾಗಿ ಸ್ಮೆಲ್ ಇರೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟು ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಐ ಸ್ಪೀಡಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು. ನೋಡಿ ಇವಾಗ ಆಗಿದೆಯಲ್ಲ, ನೋಡಿ ಈ ಥರ ಎಲ್ಲ ಚೆನ್ನಾಗಿ ನೋಡಿ ಈ ಥರ ಇರಬೇಕು ಅಷ್ಟು ಟೆಕ್ಸ್ಚರು. ಈ ಥರ ಆದಮೇಲೆ ನೋಡಿ, ಇವಾಗ ನಾನು ಈ ಥರ ಮೋಲ್ಡ್ ತೊಗೊತಾ ಇದ್ದೀನಿ. ಮನೇಲಿರುತ್ತಲ್ಲ ಈ ಥರ ಉದ್ದ ಇರೋ ಗ್ಲಾಸುಗಳೇ ತೊಗೊತಾ ಇದ್ದೀನಿ ನಾನು. ಕುಲ್ಫಿ ಮೋಲ್ಡೇನು ಯೂಸ್ ಮಾಡ್ತಿಲ್ಲ. ಈಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು, ನಾನು ಬಾದಾಮಿ ಮತ್ತು ಪಿಸ್ತಾನ ಈ ಥರ ಪೀಸ್ ಮಾಡಿಕೊಂಡು ಇವಾಗ ನಾವು ರೆಡಿ ಮಾಡ್ಕೊಂಡಿರೋಂಥ ಕೇಸರಿ ಕುಲ್ಫಿ ಮಿಕ್ಸ್ಚರ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈಗ ಇದು ಸಿಲ್ವರ್ ಪಾಲಿಥಿನ್ ಪೇಪರ್ ಹಾಕ್ತಾಯಿದ್ದೀನಿ. ನೀವು ಇದ್ರ ಬದಲು ಯಾವುದಾದ್ರೂ ಕವರ್ನ ಈ ಥರ ನೀಟಾಗಿ ಈ ಥರ ಕವರ್ ಮಾಡಿ, ಇಲ್ಲ ಅಂದರೆ ಅದು ನಾವು ಫ್ರೀಝರಲ್ಲಿಟ್ಟಾಗ ಆ ನೀರು ಒಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಬೇಕು. ಅದಕ್ಕೊಂದು ಸ್ವಲ್ಪ ಈ ಥರ ಹೋಲ್ ಮಾಡಿಕೊಂಡು ಈ ಥರ ಐಸ್ ಕ್ರೀಮ್ ಸ್ಟಿಕ್ಕನ್ನು ಮಧ್ಯದಲ್ಲಿ ಒಂದು ಸ್ವಲ್ಪ ಈ ಥರ ಮಾಡಿ ಇಟ್ಕೋಬೇಕು. ಐಸ್ ಕ್ರೀಮ್ ಸ್ಟಿಕ್ ಸಿಗುತ್ತಲ್ಲ, ಈ ಗ್ಲಾಸು ಶೇಕ್ ಆಗದಿರ ನಾವು ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಬಿಟ್ಟು ಅಕ್ಕಿಯಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದ ಕುಲ್ಫಿನ ಇಡಬೇಕು ಈ ಥರ. ಇವಾಗ ಫ್ರಿಜ್ಜಲ್ಲಿ 16 ಅವರ್ ಇರಬೇಕು. ನೋಡಿ ಇವಾಗ 12 ರಿಂದ 16 ಅವರ್ ಆಗಿದೆ. ನೋಡಿ ನಾನು ಇವಾಗ ರಿಮೂವ್ ಮಾಡ್ತಾಯಿದ್ದೀನಿ ಇದನ್ನು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದು ಗ್ಲಾಸಿಂದ ಬರಬೇಕಲ್ಲ ಕುಲ್ಫಿ, ಅದಕ್ಕೆ ಸ್ವಲ್ಪ ಬಿಸಿನೀರಲ್ಲಿ ಈ ಥರ 1 ನಿಮಿಷ ಈ ಥರ ಶೇಕ್ ಮಾಡಿದ್ರೆ ಅದು ಬಂದುಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತೇಳ್ಬಿಟ್ಟು. ನೋಡಿ, ವಾವ್ ಎಷ್ಟು ಸೂಪರಾಗಿದೆಯಲ್ಲ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಮೇಲೆ ಹಾಕ್ಕೊಂಡ್ರೆ ಆಯಿತು, ಅಷ್ಟೇ. ನೋಡಿ ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.